ಟ್ಯಾಗ್ಲೈನ್ ಇದೆ, ನಾಟ್ ಆಲ್ ದ ಬ್ಯಾಟಲ್ಸ್ ಆರ್ ಫೈಟ್ ಇನ್ ದ ಬ್ಯಾಟಲ್ ಫೀಲ್ಡ್ ಅಂತ ಅಲ್ವಾ? ಆ್ಯಕ್ಚುಲಿ ಎಂಥ ಬ್ಯೂಟಿಫುಲ್ ಲೈನ್ ಇದು. ಅದೇ ಏನಂತ ಬ್ಯಾಟಲ್ ಇತ್ತು ನಿಮಗೆ ಅಂತ? ಬ್ಯಾಟಲ್ ಅಂದರೆ ಎಲ್ಲ ಥರ ಕಷ್ಟಗಳನ್ನು ನಾನು ನೋಡ್ಬಿಟ್ಟೆ ನನ್ನ ಲೈಫಲ್ಲಿ. ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಒಂದು ಕಷ್ಟ ಆಯಿತು ಗೊತ್ತಾ, ಅಂದರೆ ಒಂದು 10 ವರ್ಷ ಜರ್ನಿ ಇತ್ತು. ಇಂಡಸ್ಟ್ರಿಗೆ ಬಂದು ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಹೆಂಗೆ ಸ್ಟ್ರಗಲ್ ಮಾಡ್ಕೊಂಡು ಅಶೋಕ ಒಂದೇ ನನಗೆ ಅಷ್ಟು ಕೊಟ್ಬಿಡ್ತು, ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ. ಅದೇ ಸತೀಶ್ ಸರ್ ಇಷ್ಟು ಸಿನಿಮಾ ಮಾಡಿದ್ರೆ ಈಗೂ ಅಂತ ಚಾಲೆಂಜ್ ಇದೆ ಅಂತ. ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದು ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ, ಇದೊಂದೇ ಸಿನಿಮಾ ಕಷ್ಟನ ಒಂದು ಕಡೆಗೆ ಹಾಕೋಬೋದು ಹಿಂಗೆ ಹೆಗಲ ಮೇಲೆ, ಅಷ್ಟು ಇತ್ತು. ಆ ಸೆಂಟ್ರ್ ಪಾಯಿಂಟಲ್ಲಿ ನಿಂತ್ಕೋಬೇಕಾಗಿತ್ತು, ನಾನು ಧೈರ್ಯ ಕೊಡ್ಬೇಕಾಗಿತ್ತಲ್ಲ ಎಲ್ರಿಗೂ. ಅಂದರೆ ಬನ್ನಿ ಸಿನಿಮಾ ಮಾಡೋಣ ತಗೊಳೋಣ ಅಂತ. ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ, ಯಾಕೆಂದರೆ ಪ್ಯಾಷನೇಟ್ ಪ್ರೊಡ್ಯೂಸರು. ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾಯಿದೆ 100 ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದರೆ, ಒಂದು ದಿವಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ, ಅಥವಾ CG ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದೀವಿ, ಅದು ಬೇರೆ ವಿಷಯ. ನಾನು ಹೇಳಿದೆ ಒಂದು 250 ಜನ ಬೇಕು ಅಂತಂದೆ, ಒಂದು ಟೆಂಡರ್ ಸೀಕ್ವೆನ್ಸ್ಗೆ, ದೊಡ್ಡ ಸೀಕ್ವೆನ್ಸ್ ಇದು. ಒಂದು 250 ಜನ ಬೇಕು ಅಂತಂದಾಗ ಇವರಂದ್ರು, ಸರ್ 250 ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಹಿಡಿತದೆ ಸಾಲಲ್ಲ ಸರ್ ಅಂತಂದರು. ಆಯಿತು ಬಿಡಿ 250 ಬೇಕು, ನೀವು ಕರೆಸಿ, ನಿಮ್ಗೆ ಗೊತ್ತಾಗಲ್ಲ ಕರೆಸಿ ಅಂತಂದೆ ನಾನು. ಸರಿ ಜೂನಿಯರ್ಸ್ ಬಂದರು, ಶೂಟಿಂಗ್ ಶುರು ಮಾಡ್ತಾಯಿದ್ವಿ, ಎಲ್ಲ ಆಯಿತು. ಬಂದರು, ಟಾಪ್ ಆ್ಯಂಗಲ್ ಶಾಟ್ ಇಟ್ಟರು. ಸಮ್ ಟೈಮ್ಸ್ ಅಲ್ಲಿ ಖಾಲಿ ಇತ್ತು. ಆಮೇಲೆ ನಾನು ಇವ್ರು ಬಂದ್ಬಿಟ್ಟು ಹೇಳಿದ್ರು, ಸಾರಿ ಸರ್ ತಪ್ಪಾಯ್ತು ನನ್ನಿಂದ ಅಂತಂದರು. ಯಾಕೆ ವರ್ಧನ್ ಅವರೇ ನೀವು 250 ಹೇಳಿದ್ರಿ, ನಾನು 250 ಯಾಕೆ ಇಷ್ಟೊಂದು ಈ ಸಣ್ಣ ಜಾಗಕ್ಕೆ ಅಂತಂದೆ. ಸರ್ ಇಲ್ಲಿಗೆ 500 ಜನ ಬೇಕಾಯಿತು, ನಾನೇ ತಪ್ಪು ಮಾಡಿಬಿಟ್ಟೆ ಸರ್ ಅಂತಂದರು. ನೆಕ್ಸ್ಟ್ ಡೇ ಇನ್ನೊಂದು 200 ಜನ ಕರೆಸಿದ್ರು ಆ ಶಾಟ್ಗೆ. ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋರ ಬಗ್ಗೆ, ಸಿನಿಮಾ ಗೆಲ್ಲಬೇಕು, ಬೆಳಿಬೇಕು, ನಮ್ಮ ಕನ್ನಡ ಸಿನಿಮಾ ಮೇಲಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ? ಹಾಗೆ ಈ ಯುದ್ಧಗಳನ್ನ ತೊಗೊಂಡು ಬಂದಿದ್ದಕ್ಕೆ ಇವತ್ತು ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ. ಇವತ್ತು ಆನಂದ್ ಅವ್ರ ಬಾಯೆಲ್ಲ ಮಾತು ಬರುತ್ತೆ ಅಂದರೆ, ಆನಂದ್ ಅವ್ರೇನು ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವುದೋ ಸಿನಿಮಾದ ಬಗ್ಗೆ ಅಲ್ವಾ. ಅದು ನನಗೆ ತುಂಬ, ನಾನು ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ. ನಿಮಗೆಲ್ಲ ಸಿನಿಮಾ ತೋರಿಸ್ಬೇಕು, ನಿಮ್ಮ ಬಾಯಿಂದ ನಾನು ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬ ಕಾಯ್ತಾ ಇದ್ದೀನಿ. ನಾನು ಒಂಚೂರು ರೆಡಿ ಮಾಡಿಬಿಡ್ತೀವಿ. CG ವರ್ಕು ತುಂಬ ಜಾಸ್ತಿ ಇದೆ. ಸರ್ ನೀವು ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ಅಂದರೆ ನಿಮ್ಮ ಟೀಮು ಹೆಂಗೆ ಡೆಡಿಕೇಟ್ ಆಗಿತ್ತು ಈ ಸಿನಿಮಾ ಮಾಡ್ತು ಅಂತ. ಈಗ ತುಂಬ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಅಂತ. ಇದ್ರ ನಡುವೆ ಸಹಜವಾಗಿ ಹೇಳ್ತಾರೆ ಈ ಸ್ಟಾರ್ಗಳ ಒಂದು ಅಂದರೆ ಸಿನಿಮಾಗೆ ಇನ್ವಾಲ್ವ್ ಆಗೋಂಥ ರೀತಿ ಕನ್ನಡದಲ್ಲಿ ಬದಲಾಗಬೇಕು, ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗಕ್ಕೆ ಸಾಧ್ಯ ಅಂತ. ಇಂಟರ್ಫಿಯರ್ ಆಗೋದು ಬೇರೆ, ಇನ್ವಾಲ್ವ್ ಆಗೋದು ಬೇರೆ. ಅಂದರೆ ಸಿನಿಮಾಗೆ ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಅವರು ಇಂಟರ್ಫಿಯರ್ ಆಗೋದು ಬೇರೆ. ಈಗ ಚೆನ್ನಾಗಿ ಆಗ್ತಾಯಿದ್ರೂ ನಾವೇನೋ ಕೋಪ್ರೇಟ್ ಮಾಡ್ತಾ ಇರೋದು, ಇಲ್ಲ ಮಧ್ಯೆ ಹೋಗಿರೋದು ಮೂಗು ತೋರಿಸೋದು, ಅದನ್ನು ಹಾಳು ಮಾಡೋದು, ಇದು ಬೇರೆ ವಿಷಯ. ಎರಡನೇದು ನಾವು ಇನ್ವಾಲ್ವ್ ಆಗೋದು. ನನಗೆ ಕೈಲಾಶ್ ಖೇರ್ ಅವರು ಒಂದು ಮಾತಾಡಿದ್ರು, ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗ್ ಆಡ್ಸೋಕ್ಕೆ. ಅದರ ವಿಡಿಯೋ ಇದೆ, ನಿಮಗೆ ಬರುತ್ತೆ ನೆಕ್ಸ್ಟು. ಅದರಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು. ಅವ್ರು ಎಮೋಷ್ನಲ್ ಆಗ್ಬಿಟ್ರು ಆ ವ್ಯಕ್ತಿ. ಒಂದು 10 ನಿಮಿಷ ಮಾತಾಡಿದ್ರು ನಮ್ಮ ಜೊತೆ. ಅದು ನಾನೇ ಬರೆದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ. ಕೇಳಿದ್ರು, ಮತ್ತು ಹಾಡು ತೋರಿಸ್ತೆ, ನೋಡಲಿ ಅವರು ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ. ನೋಡ್ಬಿಟ್ಟು ಒಂದು ಮಾತಾಡಿದ್ರು, ನೀವೇ ಬರೆದಿರೋದ ಅಂತಂದರು. ಹ್ಞೂ ಸರ್. ನೀವೇ ಹಾಡಿರೋದ ಅಂತಂದರು. ಹ್ಞೂ ಸರ್ ಅಂತಂದ್ರು. ಅಲ್ಲ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು, ನಾನು ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ, ನಿಮ್ಗೇನು ಅವಶ್ಯಕತೆ ಇತ್ತು ಇಲ್ಲಿ ತನಕ ಬರೋಕ್ಕೆ ಅಂತ ಕೇಳಿದ್ರು. ಇಲ್ಲ ಸರ್, ಒಂದೊಂದು ಬರಿಬೇಕಾದ್ರೂ ಆ ಎಮೋಷನ್ಸ್ ಹಂಗೆ ಎಮೌಂಟ್ ಆಗಬೇಕು ಅಂತ ಬರ್ದಿದ್ದೀವಿ ಸರ್. ಆ ಅಗ್ರೆಷನ್ನು, ಆ ಕೋಪ ಎಲ್ಲ ಬರಬೇಕು ಸರ್ ಈ ಸಾಂಗಲ್ಲಿ, ಅದನ್ನ ಇಟ್ಕೊಂಡು ಬರ್ದಿದ್ದೀವಿ. ನಮ್ಮ ಪೂರ್ಣ ಮಾಡಿಸ್ತಾರೆ, ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮ ಜೊತೆ ನಮ್ಮ ಡೈರೆಕ್ಟರ್ ಇಲ್ಲ ಇವತ್ತು, ಬಟ್ ನಾನು ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೆ ಹೋಗಿ ಆಡಿಸ್ಕೊಂಬಂದೆ. ಫಾರ್ ಎಕ್ಸಾಂಪಲ್, ಇನ್ವಾಲ್ವ್ಮೆಂಟ್ಗೂ ಇಂಟರ್ಫಿಯರ್ ಆಗೋದಕ್ಕೂ ವ್ಯತ್ಯಾಸ. ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟು. ಈ ಸಿನಿಮಾ ನಿಂತೋಗ್ತಾ ಇದೆಯಾ, ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ, ಈ ಸಿನಿಮಾಗೆ ಬಜೆಟ್ ಕೊರತೆ ಇದೆಯಾ, ಇಲ್ಲ ಈ ಸಾಂಗ್ ಕೊರತೆ ಇದೆಯಾ, ಇದು ನಮ್ಮ ಇನ್ವಾಲ್ವ್ಮೆಂಟು. ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದರೆ, 10 ಗಂಟೆಗೆ ನಾವು ಬರಬೇಕು ಸ್ಪಾಟ್ಗೆ ಅಂತಂದರೆ 10 ಗಂಟೆಗೆ ಬರದೇ ಇರೋದು ಅದು ತಪ್ಪು. ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು, ನಾವು ಗೆಲ್ಲಬೇಕು ಅಂತ, ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಒಂದಿದೆ. ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾಯಿಲ್ಲ, ಚೆನ್ನಾಗಿರೋ ಸಿನಿಮಾಗಳು ಬರ್ತಾಯಿಲ್ಲ. ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ, ನಮಗೊಂದು ಆಸೆ ಇರುತ್ತಲ್ವಾ, ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು, ನಮಗೂ ಆ ಥರ ಹೆಸರು ಬರಬೇಕು, ನಮ್ಮನ್ನು ಆ ಥರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕಿಟ್ಟು ಇನ್ನೊಂದು ಹೊಸ ಸ್ಟೆಪ್ಗೆ ಹೋಗಬೇಕು ಅಂತಲೇ ಈ ಸಿನಿಮಾ ಮೇಲೆ ಇಷ್ಟು ಎಫರ್ಟ್ ಹಾಕಿದ್ದೀನಿ. ಆಮೇಲೆ ಒಂದು ಇಂಟರ್ಫೇರ್ ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ನಾವು ಇದ್ವಿ ಅಲ್ಲಿ ಇಂಟರ್ಫೇರ್ ಆಗಬೇಕು ಅಂತಿದ್ದಾಗ ನಾವು ಬಿಗಿನಿಂಗಲ್ಲೇನೇ ಇದೊಂದು ಮಾತು ಕೇಳ್ಕೊಂಡಿದ್ವಿ ಸತೀಶ್ ಸರ್ನ. ಸರ್ ಈ ಥರ ಇದೆ, ಹೊಸ ಡೈರೆಕ್ಟ್ರವರು ಸ್ವಲ್ಪ ಎಲ್ಲರೂ ಹಿಂಗೆ ಮಾತಾಡ್ತಾರೆ, ಹಿಂಗೆ ಆಗೋದು ಬೇಡ ನಮಗೆ ಇಂಟರ್ಫೇರ್ ಆಗೋದು ಅನ್ನೋ ಥರ ಕೇಳಿದಾಗ ಅವತ್ತು ಹೇಳಿದ್ದು ಒಂದು ಮಾತು, ನಾನು ಆ ಥರ ಎಲ್ಲ ಅಲ್ಲ, ನೀವು ಮಾಡಿ ನಿಮ್ಗೇನು ಬೇಕು. ಅಲ್ಲಿ ಸೆಟ್ಟಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಕೊನೆವರೆಗೂ ಡೈರೆಕ್ಟ್ರಿಗಾಗಲಿ ಏನಾಗಲಿ ಏನು ಬೇಕೋ ಅದನ್ನು ತೆಗೆದು ಕೊಟ್ಬಿಟ್ಟು ಬರ್ತಾಯಿದ್ರೆ ಹೊರತು ಅವರಂತೂ ಯಾವುದೂ ಇಂಟರ್ಫೇರ್ ಆಗಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡೈರೆಕ್ಟ್ನ ಓವರ್ಟೇಕ್ ಮಾಡಿದ್ದಿಲ್ಲ.